ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ಸ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಎಕ್ಸಿಟ್ ಪೋಲ್ಗಳೆಲ್ಲ ಆಗಿರುವಂಥದ್ದು, ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ ಆಗುತ್ತಾ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಸಿಗುತ್ತೆ. ಟ್ರೆಂಡಿಗೆ ಆಲ್ರೆಡಿ ಆರಂಭ ಆಗಿರುವಂಥದ್ದು. ನಾನೀಗ ವೆಸ್ಟ್ ಬೆಂಗಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀನಿ. ವೆಸ್ಟ್ ಬೆಂಗಾಲ್ ಇಡೀ ದೇಶದ ಅತಿದೊಡ್ಡ ರಾಜ್ಯಗಳ ಪೈಕಿ ಇದು ಕೂಡ ಒಂದು. ಈ ಬಾರಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಅಲ್ಲಿ ಅಧಿಕಾರದಲ್ಲಿದೆ. 15 ವರ್ಷದ ಸುದೀರ್ಘ ಆಡಳಿತ ಟಿಎಂಸಿ, ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ ಅಲ್ಲಿ ಅಧಿಕಾರದಲ್ಲಿರುವಂಥದ್ದು. ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ವು 10ರಲ್ಲಿ 8 ಹೇಳ್ತಾ ಇದ್ದು ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುತ್ತೆ, ಈ ಬಾರಿ ಅಧಿಕಾರಕ್ಕೆ ಇರುವಂತ ಸಾಧ್ಯತೆ ಇದೆ ಅಂತ. ಒಂದ್ 2-3 ಹೇಳ್ತಾ ಇರುವಂತದ್ದು ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಮತ್ತೆ ಅಧಿಕಾರಕ್ಕೆ ಇರುವಂತ ಚಾನ್ಸಸ್ ಅಂತ. ಅದೇನೇ ಆದ್ರೂ ಕೂಡ ದೊಡ್ಡ ರೆಕಾರ್ಡ್ ಅನ್ನ ಮಾಡುವಂತ ಚಾನ್ಸಸ್ ಇದೆ. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರಕ್ಕೆ ಏರಿದ್ರೆ ಬಿಜೆಪಿ ಬಂದ್ರೂ ಕೂಡ ಅಲ್ಲೊಂದು ಇತಿಹಾಸ ನಿರ್ಮಾಣ ಆಗಲಿರುವಂತದ್ದು. ಯಾಕೆಂದ್ರೆ ಬಿಜೆಪಿ ಅಂತೂ ದೊಡ್ಡ ಫೈಟ್ ಅನ್ನ ಕೊಡ್ತಾನೆ ಇದೆ. ಈ ಬಾರಿ ಮಮತಾ ಬ್ಯಾನರ್ಜಿ ಅವ್ರನ್ನ ಕೆಳಗಿಳಿಸೇ ಇಳಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ಸಕ್ಸಸ್ ಅನ್ನ ಕಾಣುತ್ತಾ ಅನ್ನುವಂಥದ್ದು. ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ವೋಟಿಂಗ್ ಆದಂತಹ ಒಂದು ದಾಖಲೆ ಇತಿಹಾಸ ನಿರ್ಮಾಣ ಆಗಿದೆ. 92% ಅಷ್ಟು ವೋಟಿಂಗ್ ಆಗಿರುವಂಥದ್ದು. ಅದು ಸಾಮಾನ್ಯ ವಿಚಾರ ಅಲ್ಲ. ಯಾಕೆಂದ್ರೆ 80-85% ಈ ರೀತಿಯಾಗೆಲ್ಲ ವೋಟ್ ಆಗಿರುವಂಥದ್ದು ನಾವು ನೋಡಿದೀವಿ. 90% ಆಗಿರುವಂಥದ್ದು ನಾನು ಕೂಡ ನೋಡಿದೀವಿ. ಆದ್ರೆ 92% ವೋಟಿಂಗ್ ಆಗಿರುವಂಥದ್ದು ಸಹಜ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇನ್ನ ಎಕ್ಸಿಟ್ ಪೋಲ್ ಏನೇ ಇರ್ಬೋದು, ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ರಾಜ್ಯ ವೆಸ್ಟ್ ಬೆಂಗಾಲ್. ಉತ್ತರ ಪ್ರದೇಶವನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್ ಇವೆಲ್ಲವೂ ಕೂಡ ಬರ್ತವೆ. ಅತಿ ಹೆಚ್ಚು ಜನರನ್ನ ವೋಟರ್ಸ್ ಅನ್ನ ಹೊಂದಿರುವಂತ ಈ ಸಂದರ್ಭದಲ್ಲಿ ಅಷ್ಟು ಈಸಿ ಅಲ್ಲ ಯಾರು ಬರ್ತಾರೆ, ಯಾವ ಟ್ರೆಂಡ್ ಅನ್ನ ನಿರೀಕ್ಷೆ ಮಾಡಬಹುದು ಅಂತ. ಆದ್ರೂ ಕೂಡ ತುಂಬಾ ಜನ ಎಕ್ಸಿಟ್ ಪೋಲ್ಗಳಲ್ಲಿ ಹೇಳ್ತಾ ಇರುವಂತದ್ದು ಬಿಜೆಪಿ ಅಂತಾನೆ ಹೇಳ್ತಾ ಇದ್ರು ಕೂಡ ಅಂಡರ್ ಕರೆಂಟ್ ಏನು ವರ್ಕ್ ಆಗಿದೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಇದೆ. ಎಕ್ಸಾಕ್ಟ್ ಪೋಲ್ ಅಲ್ಲಿ ಗೊತ್ತಾಗಬೇಕಾಗಿದೆ ಮತದಾರ ಯಾರಿಗೆ ಮತವನ್ನ ಚಲಾಯಿಸಿದ್ದಾನೆ ಅಂತ. ಯಾಕೆಂದ್ರೆ ನಾವು ನೋಡ್ತಾನೆ ಇದೀವಲ್ಲ, ಎಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗುತ್ತೆ, ಎಷ್ಟು ಜನ ಸಾವನ್ನಪ್ತಾರೆ, ಅಟ್ಟಾಡ್ಸ್ಕೊಂಡು ಹೋಗೆಲ್ಲ ಹೊಡೆದಾಡ್ತಾರೆ. ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಬಿಜೆಪಿ ವರ್ಸಸ್ ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಸಿಪಿಐಎಂ ಹತ್ತತ್ರ ಒಂದು 34 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತವನ್ನ ಮಾಡ್ಕೊಂಡ್ಬಂದ್ರು. ಒಮ್ಮೆ ಹಿನ್ನೆಲೆ ಅಂತ ನೋಡ್ತಾ ಹೋದಾದ್ರೆ ಅಲ್ಲಿ ಜ್ಯೋತಿ ಬಸೂರು 23 ವರ್ಷಗಳ ಕಾಲ ಸಿಎಂ ಆಗಿದ್ರು, ಅದು ರೆಕಾರ್ಡ್ ಆಗಿದೆ. ಅದಾದ್ಮೇಲೆ ಬುದ್ಧದೇವ್ ಭಟ್ಟಾಚಾರ್ಯ ಅವರೊಂದು 10 ವರ್ಷ, ಅವರು ಕೂಡ ಸಿಪಿಐಎಂನವರೇ, ಅವರು ಸಿಎಂ ಆಗಿದ್ದಂಥವ್ರು, ಸುದೀರ್ಘ ಆಡಳಿತವನ್ನ ಕೊಟ್ಟಂತವ್ರು. 34 ವರ್ಷಗಳ ಕಾಲ ಸಿಪಿಐಎಂ ಅಲ್ಲಿ ಅಧಿಕಾರವನ್ನ ನಡೆಸಿತ್ತು. ತದನಂತರ 2011ರಲ್ಲಿ ಟಿಎಂಸಿ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅದಾದ ನಂತರ ಮತ್ತೆ ಟಿಎಂಸಿ ಹಿಂತಿರುಗಿ ನೋಡೇ ಇಲ್ಲ. ಆ ಲೆವೆಲ್ಗೆ ಆಡಳಿತವನ್ನ ಮಾಡ್ಕೊಂಡ್ ಬರ್ತಾ ಇರುವಂತದ್ದು. ಈ ಬಾರಿ ಸಾಕಷ್ಟು ವಿಚಾರಗಳು ಪರಿಣಾಮವನ್ನ ಬೀರಿದವೆ ಅಂತ ಹೇಳಲಾಗ್ತಾ ಇದೆ. ಮೇನ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿರುವಂಥದ್ದು 92% ಅಷ್ಟು ವೋಟಿಂಗ್ ಆಗಿರುವಂಥದ್ದು ಒಂದು ವಿಚಾರ ಆದ್ರೆ, ಇನ್ನೂ ಒಂದ್ ಕಡೆ SIR ಯಾವ ರೀತಿಯ ಪರಿಣಾಮವನ್ನ ಬೀರಿದೆ ಅಂತ. SIR ಹಿನ್ನೆಲೆಯಲ್ಲಿ ಅಲ್ಲಿ 91 ಲಕ್ಷ ಜನರ ವೋಟ್ಗಳು ಡಿಲೀಟ್ ಆಗಿದೆ. ಯಾವ ಕಾರಣಕ್ಕೆ ಅಂದ್ರೆ ಅಕ್ರಮ ವಲಸಿಗರು ಅನ್ನುವಂಥದ್ದು ಒಂದು ಕಾರಣ. ಅದರ ಜೊತೆಗೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ, ಇನ್ನೆಷ್ಟೋ ಜನರ ವೋಟು ಆ ರಾಜ್ಯ ಬಿಟ್ಟು ಬೇರೆ ಬೇರೆ ಕಡೆ ಇದೆ. ಇದೆಲ್ಲವನ್ನು ರೀಸನ್ ಇಟ್ಕೊಂಡು ಸುಮಾರು 91 ಲಕ್ಷ ಜನ ವೋಟರ್ಸ್ ಹೆಸರುಗಳು ಡಿಲೀಟ್ ಆಗಿರುವಂತದ್ದು. ಸೊ ಹೀಗಾಗಿ ಈ ವೋಟರ್ಸ್ ಅಂದ್ರೆ ಆ ಒಂದು ಪಶ್ಚಿಮ ಬಂಗಾಳದ ಟೋಟಲ್ ವೋಟಿಂಗ್ ಸಂಖ್ಯೆಯಲ್ಲೇ 10-11% ಅಷ್ಟು ವೋಟರ್ಸ್ ಹೆಸರು ಡಿಲೀಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿದೆ. ಇದು ಯಾರಿಗೆ ಪ್ಲಸ್ ಆಗುತ್ತೆ, ಯಾರಿಗೆ ಮೈನಸ್ ಆಗುತ್ತೆ ಅನ್ನುವಂಥದ್ದೇ ಕುತೂಹಲ ಇರುವಂತದ್ದು. ದೊಡ್ಡ ಮಟ್ಟದಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂತ ಹಿನ್ನೆಲೆಯಲ್ಲಿ ಯಾರು ಅಲ್ಲಿ ಅಧಿಕಾರಕ್ಕೆ ಏರ್ತಾರೆ ಅಂತ ಗೆಸ್ ಮಾಡುವಂತ ತುಂಬಾ ಕಷ್ಟ. ಇಲ್ಲಿ ಈ ಬಾರಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಹೋಯ್ತು. ಈ ಹಿಂದೆ 2021ರ ಎಲೆಕ್ಷನ್ ರಿಸಲ್ಟ್ ಅನ್ನ ಹೇಳೋದಾದ್ರೆ ನಾನು ಒಂದ್ 3 ಎಲೆಕ್ಷನ್ ರಿಸಲ್ಟ್ ಹೇಳ್ಬಿಡ್ತೀನಿ. 2011ರಿಂದ ತಗೊಳ್ಳೋಣ. 2011ರ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಹುದ್ದೆಗೇರಿದಂತ ಸಂದರ್ಭದಲ್ಲಿ ಟಿಎಂಸಿ ಗಳಿಸಿದಂತ ಸೀಟರ್ಸ್ ಲೆಕ್ಕ 184 MLAಗಳು ಆಯ್ಕೆ ಆಗಿದ್ರು. ಉಳಿದಂತೆ ಕಾಂಗ್ರೆಸ್ ಮತ್ತೆ ಸಿಪಿಐಎಂ ಉಳಿದಂತ ಸೀಟ್ಗಳನ್ನ ಹಂಚಿಕೊಂಡಿದ್ರು. ಅದಾದ್ಮೇಲೆ 2016ರ ಸಂದರ್ಭದಲ್ಲಿ ಆಂಟಿ ಇನ್ಕಂಬೆನ್ಸಿ ಅಂತ ಇರುತ್ತೆ, ಆಡಳಿತ ವಿರೋಧಿ ಅಲೆ ಅಂತ ಇರುತ್ತೆ. ಯಾವುದೇ ಪಕ್ಷ 5 ವರ್ಷಗಳ ಕಾಲ ಅಲ್ಲಿ ಅಧಿಕಾರವನ್ನು ನಡೆಸಿದಂತ ಸಂದರ್ಭದಲ್ಲಿ 2011ರಲ್ಲಿ 184 ಸೀಟನ್ನ ಗಳಿಸಿದಂತ ಮಮತಾ ಬ್ಯಾನರ್ಜಿ 2016ರಲ್ಲಿ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಏನೂ ಇರಲಿಲ್ಲ. ಯಾಕೆಂದ್ರೆ ಆ ಸೀಟ್ಗಳು ಅಂಕಿ ಸಂಖ್ಯೆಗಳಿದಾವಲ್ಲ ಅದು ಹೇಳುತ್ತೆ.
ಯಾಕಂದ್ರೆ ಸೀಟ್ ಕಡಿಮೆ ಆದ್ರೆ ಒಂದ್ ಸ್ವಲ್ಪನಾದ್ರೂ ಆಂಟಿ ಇನ್ಕಂಬೆನ್ಸಿ ಅನ್ಬೋದು. ಆದ್ರೆ 184 ಸೀಟ್ ಗೆದ್ದಿದ್ದಂತ TMC 211 ಸೀಟನ್ನ ಗೆಲ್ಲುತ್ತೆ, ಇನ್ನೂ ಒಂದು 30 ಸೀಟ್ ಎಕ್ಸ್ಟ್ರಾ ಗೆಲ್ಲುವಂಥದ್ದು. ಆಗ ಕಾಂಗ್ರೆಸ್ ಒಂದು 44 ಸೀಟು, CPIM ಒಂದು 26 ಸೀಟನ್ನ ಗೆದ್ದಿರ್ತಾರೆ. ಬಿಜೆಪಿ ಬರೀ 3 ಸೀಟನ್ನ ಮಾತ್ರ ಗೆದ್ದಿರುತ್ತೆ 2016ರ ಸಂದರ್ಭದಲ್ಲಿ. ಅದಾದ್ಮೇಲೆ ಡ್ರಾಸ್ಟಿಕಲಿ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ 2021ರ ಎಲೆಕ್ಷನ್ 2021ರ ಎಲೆಕ್ಷನ್ ಅಲ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದು ಬಿಜೆಪಿ ಒಂದು 4-5 ಎಕ್ಸಿಟ್ ಪೋಲ್ಗಳು ಬಿಜೆಪಿ ಅಧಿಕಾರಕ್ಕೆ ಏರ್ಬೋದು ಅಂತ ಆ ಒಂದು ನಿರೀಕ್ಷೆಗಳಿತ್ತು. ಹಾಗಾದ್ರೆ ರಾಜಕೀಯ ದೊಡ್ಡ ಮಟ್ಟದ ಧ್ರುವೀಕರಣ ಆಗುತ್ತಾ ಅನ್ನುವಂತ ನಿರೀಕ್ಷೆ ಇತ್ತು. ಇಲ್ಲ, ಎಕ್ಸಾಕ್ಟ್ ಪೋಲ್ ಬಂದಾಗ ಗೊತ್ತಾಗಿದ್ದು ಅಲ್ಲಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ದೀದಿನೇ ಅಧಿಕಾರಕ್ಕೆ ಏರಿದ್ರು. ಆ ಸಂದರ್ಭದಲ್ಲಿ 2021ರಲ್ಲಿ 213 ಸೀಟು ನೋಡಿ, ಕಂಟಿನ್ಯೂಸ್ಲಿ 3ನೇ ಟರ್ಮ್ ಬಂದಂತ ಸಂದರ್ಭದಲ್ಲಿ ಸೀಟಿನ ಸಂಖ್ಯೆ ಕಡಿಮೆ ಆಗಲಿಲ್ಲ ಮಮತಾ ಬ್ಯಾನರ್ಜಿ ಅವರಿಗೆ. 2011ರಲ್ಲಿ 184, 2016ರಲ್ಲಿ 211, 2021ರಲ್ಲಿ 213 ಸೀಟನ್ನ ಗೆಲ್ತಾರೆ. ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗ್ತಾ ಹೋಗುತ್ತೆ, ಅವ್ರ ಕ್ರೇಜು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಮತಾ ಬ್ಯಾನರ್ಜಿ ಅವ್ರದ್ದು ಆಡಳಿತ ವಿರೋಧಿ ಅಲೆ ಅನ್ನೋದು ಕಾಣಿಸೋದಿಲ್ಲ 3ನೇ ಟರ್ಮ್ನಲ್ಲೂ ಕೂಡ. ಆದ್ರೆ ಬಿಜೆಪಿ ಅತಿ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ ಯಾವಾಗ್ಲೂ ಅಲ್ಲಿ. ದೀದಿ ವರ್ಸಸ್ ಅಂದ್ರೆ 3 ಎಲೆಕ್ಷನ್ ಲೆಕ್ಕ ತಗೊಂಡ್ರೆ ದೀದಿ ವರ್ಸಸ್ ಕಾಂಗ್ರೆಸ್ ಅಥವಾ CPIM ಇದ್ದಿದ್ದಂತ ಆ ಒಂದು ಫೈಟ್ ಇತ್ತಲ್ಲ, ಅದನ್ನ ಕಂಪ್ಲೀಟ್ ಬದಲಾವಣೆ ಆಗುತ್ತೆ 2021ರಲ್ಲಿ. ನೆಕ್ ಟು ನೆಕ್ ಫೈಟ್ ದೀದಿ ವರ್ಸಸ್ ಬಿಜೆಪಿ, ದೀದಿ ವರ್ಸಸ್ ಮೋದಿ ರೀತಿಯಲ್ಲಿ ಬಿಂಬಿತ ಆಗುತ್ತೆ. ಅದೊಂದು ರಾಜ್ಯವನ್ನ ಇದುವರೆಗೂ ಬಿಜೆಪಿ ಗೆದ್ದೇ ಇಲ್ಲ, ಇನ್ನು ಸಾಕಷ್ಟು ರಾಜ್ಯ ಇದಾವೆ ಇಲ್ಲ ಅಂತಲ್ಲ. ಆ ಒಂದು ರಾಜ್ಯವನ್ನ ಕೂಡ ಗೆಲ್ಲಕ್ಕೆ ಆಗಿಲ್ಲ. ಬಿಜೆಪಿ ಗೆಲ್ಲೇಬೇಕು ಅನ್ನುವಂತ ಹಠ ಹೋರಾಟ ಇದೆ. 2021ರಲ್ಲಿ 77 ಸೀಟನ್ನ ಗೆಲ್ಲುತ್ತೆ. 3 ಸೀಟನ್ನ 2016ರಲ್ಲಿ ಗೆದ್ದಿದ್ದಂತ ಬಿಜೆಪಿ 2021ರಲ್ಲಿ 77 ಸೀಟನ್ನ ಗೆಲ್ಲುತ್ತೆ. ಆದ್ರೆ ದೀದಿಯ ಸರ್ಕಾರವನ್ನ ಕೆಳಗಿಳಿಸ್ಲಿಕ್ಕೆ ಮಾತ್ರ ಆಗ್ಲಿಲ್ಲ. ಇಲ್ಲಿ ಕಾಂಗ್ರೆಸ್ ಮತ್ತೆ CPIM 0 ಸೀಟನ್ನ ಗೆದ್ದಿದ್ದಂಥದ್ದು. ಹೀನಾಯದಲ್ಲಿ ಹೀನಾಯ ಪರಿಸ್ಥಿತಿ ಕಾಂಗ್ರೆಸ್ಗೆ. 2026ರ ಎಲೆಕ್ಷನ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಹೇಳ್ತಾ ಇದ್ನಲ್ಲ, ಅತಿ ಹೆಚ್ಚು ಮಹಿಳಾ ಮತದಾರರಿದ್ದಾರೆ, ಅತಿ ಹೆಚ್ಚು ವೋಟಿಂಗ್ ಆಗಿದೆ. ಈ ಬಾರಿ ಬಿಜೆಪಿ ಮೋದಿ ಸೆಂಟ್ರಿಕ್ ಆಗಿ ಅಥವಾ ಮಮತಾ ಸೆಂಟ್ರಿಕ್ ಆಗಿ ಆ ಒಂದು ಎಲೆಕ್ಷನ್ ನ ಫೇಸ್ ಮಾಡಿಲ್ಲ, ತನ್ನ ಸ್ಟ್ರಾಟಜಿಯನ್ನ ಬದಲಾವಣೆ ಮಾಡ್ಕೊಂಡಿದೆ. 2021ರ ಎಲೆಕ್ಷನ್ ಅಲ್ಲಿ ಮಮತಾ 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 ಅನ್ನುವಂಥದ್ನೇ ಟಾರ್ಗೆಟ್ ಮಾಡಿತ್ತು ಬಿಜೆಪಿ. ಆದ್ರೆ 2026ರ ಸಂದರ್ಭದಲ್ಲಿ ತನ್ನ ಸ್ಟ್ರಾಟಜಿಯನ್ನ ಬದಲಾವಣೆ ಮಾಡಿದೆ. ಮಮತಾ 2021ರಲ್ಲಿ ಪದೇ ಪದೇ ಟಾರ್ಗೆಟ್ ಮಾಡಿತ್ತಲ್ಲ ಬಿಜೆಪಿ, ಆ ಕಾರಣಕ್ಕೋಸ್ಕರ ಮತ್ತಷ್ಟು ಹೀರಾ ಆದ್ರು. ಅಲ್ಲಿ ವೋಟಿಂಗ್ಗಳು ಅವ್ರ ಪರವಾಗಿ ನಿಂತ್ಕೊಳ್ತು. ಯಾಕೆಂದ್ರೆ ನೋಡಿ ಮಮತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನುವಂತ ರೀತಿಯಲ್ಲಿ. ಯಾಕೆಂದ್ರೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಐಡಿಯಾಲಜಿ ಮೇಲೆ ನಡೆಯುತ್ತೆ, ಧರ್ಮದ ಮೇಲೂ ಕೂಡ ನಡೆಯುತ್ತೆ, ಕ್ಯಾಸ್ಟ್ ಮೇಲೂ ಕೂಡ ನಡೆಯುತ್ತೆ. ಹಾಗೆ ಆ ಒಂದು ರಾಜ್ಯದ ಅಸ್ಮಿತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ನಡೆಯುವಂಥದ್ದು. ಸೊ ಈ ಬಾರಿ ಆ ಕಾರಣಕ್ಕೋಸ್ಕರನೇ ಸ್ಟ್ರಾಟಜಿಯನ್ನ ಚೇಂಜ್ ಮಾಡಿದೆ ಬಿಜೆಪಿ. ಮಮತಾ ಸೆಂಟ್ರಿಕ್ ಆಗಿ ಎಲೆಕ್ಷನ್ ಮಾಡದಲ್ಲೇ, ಮೋದಿ ಸೆಂಟ್ರಿಕ್ ಆಗೂ ಕೂಡ ಎಲೆಕ್ಷನ್ ಮಾಡದಲ್ಲೇನೆ ಅದು ಗೂಂಡಾ ರಾಜ್ಯ ಆಗ್ತಾ ಇದೆ ಅನ್ನುವಂತ ಆರೋಪ. ಮುಸ್ಲಿಂ ವಿಚಾರ ಅಲ್ಲಿ ಪ್ರಸ್ತಾಪ ಆಯಿತು, ಮಹಿಳೆಯರ ಸುರಕ್ಷತೆ ವಿಚಾರ ಚರ್ಚೆ ಆಯಿತು, RJ ಕೌರ್ ರೇಪ್ ಅಂಡ್ ಮರ್ಡರ್ದು ಇಡೀ ದೇಶದಾದ್ಯಂತ ಚರ್ಚೆ ಆದಂತ ಪ್ರಕರಣ, ಸಂದೇಶ್ ಖಾಲಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಭ್ರಷ್ಟಾಚಾರ, ಶಿಕ್ಷಕರ ನೇಮಕಾತಿ ವಿಚಾರ, ದುರಾಡಳಿತ, ಇದೆಲ್ಲವೂ ಕೂಡ ಮೇನ್ ಆಗಿ ಈ ಬಾರಿ ಬಿಜೆಪಿ ಚರ್ಚೆಯನ್ನ ಮಾಡಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಪ್ಲಸ್ ಆಗಿದೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಬಿಜೆಪಿ 140ಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು, ಅಧಿಕಾರಕ್ಕೆ ಇರಬೇಕು. ಅಲ್ಲಿ ಟೋಟಲಿ 294 ಸೀಟ್ಗಳಿರುವಂಥದ್ದು. ಮ್ಯಾಜಿಕ್ ನಂಬರು 148. 148ಅನ್ನ ದಾಟಬೇಕು ಅಥವಾ 148ಅನ್ನ ಪಡ್ಕೊಳ್ಬೇಕು ಬಿಜೆಪಿ ಅನ್ನೋದೇ ಆದ್ರೆ ಮುಸ್ಲಿಂ ವೋಟ್ಸ್ ಅಂತೂ ಬರಲ್ಲ, ಗೊತ್ತಿರುವಂತ ವಿಚಾರ. ಆಲ್ಮೋಸ್ಟ್ 90% ಅದು TMCಗೆ ಹೋಗುವಂತ ಚಾನ್ಸಸ್ ಇದೆ. 90 to 95% ಹೋಗುತ್ತೆ. ಇನ್ನ ಹಿಂದುತ್ವದ ವಿಚಾರವನ್ನ ಪದೇ ಪದೇ ಚರ್ಚೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹಿಂದೂ ವೋಟ್ಗಳು ಎಷ್ಟು ಮಟ್ಟಿಗೆ ಬರುತ್ತೆ ಬಿಜೆಪಿಗೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಹಿಂದುತ್ವದ ವೋಟ್ಗಳು ಹತ್ತತ್ರ ಹಿಂದೂಗಳ ವೋಟ್ಗಳು 70% ಬಂದ್ರೆ ಮಾತ್ರನೇ ಬಿಜೆಪಿಯಲ್ಲಿ 148+ ಸೀಟ್ಗಳನ್ನ ಗೆಲ್ಲೋಕೆ ಆಗೋದು. ಸೊ ಹೀಗಾಗಿ ಅದು ಸಾಧ್ಯನಾ? ಗೆಲ್ಲುತ್ತಾ ಬಿಜೆಪಿ? ಈ ಬಾರಿ ಇತಿಹಾಸವನ್ನ ಸೃಷ್ಟಿ ಮಾಡುತ್ತಾ? ಮೊಟ್ಟ ಮೊದಲ ಬಾರಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ಅವರು ಅಧಿಕಾರಕ್ಕೆ ಏರ್ತಾರ ಅಂತ. ಯಾಕೆಂದ್ರೆ ಅಲ್ಲಿ ಅಕ್ರಮ ಬಾಂಗ್ಲಾವಾಸಿಗಳು ಬಂದಂತ ಹಿನ್ನೆಲೆಯಲ್ಲಿ ಇದು ಬಂಗಾಳಕ್ಕೆ ಮಾತ್ರ ಅಲ್ಲ ತೆಟ್ಟು. ಬಿಜೆಪಿ ಅಧಿಕಾರಕ್ಕೆ ಇರುತ್ತೋ ಅಥವಾ ದೀದಿ ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದ್ರೆ ಅತಿಯಾದ ಬಂಗಾಳಿಗರ ಓಲೈಕೆ ಅಂತೂ TMC ಮಾಡ್ತಾ ಇತ್ತು. ಅತಿ ಹೆಚ್ಚು ಮುಸ್ಲಿಂಗಳು ಬಂದಿದ್ದಾರೆ, ಬಂಗಾಳದಿಂದ ಬಂದಿದ್ದಾರೆ ಅಂದ್ರೆ, ಬಾಂಗ್ಲಾದಿಂದ ಬಂದಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಮುಸ್ಲಿಮ್ಸು ಅಂತಲ್ಲ, ಹಿಂದೂಗಳು ಕೂಡ ಬಂದಿದ್ದಾರೆ. ಅದೊಂದು ಚರ್ಚೆ ಬೇರೆ. ಆದ್ರೆ ಅಕ್ರಮವಾಗಿ ಬಂದಂಥವರು ನಮ್ಮ ನ್ಯಾಷನಲ್ ಥ್ರೆಟ್, ಅದು ರಾಷ್ಟ್ರೀಯ ಭದ್ರತೆಗೆ ಸವಾಲು. ಸೊ ಹೀಗಾಗಿ ಅತಿ ಹೆಚ್ಚು ಅವ್ರಿಗೆ
ಒಂದ್ ಸ್ವಲ್ಪ ಪ್ರೋತ್ಸಾಹಿಸ್ತಾ ಇದ್ದಂತ ಕೆಲಸವನ್ನ ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ರು. ಅದನ್ನ ಅಡ್ವಾಂಟೇಜ್ ಆಗಿ ಅಸ್ತ್ರವಾಗಿ ಬಳಸ್ಕೊಂಡಿತ್ತು ಬಿಜೆಪಿ. ಸೊ ಹೀಗಾಗಿ ಅದೆಷ್ಟು ಮಟ್ಟಿಗೆ ವೋಟರ್ ಪೋಲರೈಸ್ ಆಗಿದೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಎಷ್ಟು ಸ್ಥಾನವನ್ನ ಬಿಜೆಪಿ ಗೆಲ್ಬಹುದು? ಮೋದಿ ಈ ಬಾರಿ ಮತ್ತೊಮ್ಮೆ ಕಮಾಲ್ ಮಾಡ್ತಾರೆ. ಯಾಕೆಂದ್ರೆ ಮತ್ತೊಮ್ಮೆ ಅನ್ನೋದಕ್ಕಿಂತ ಈ ಬಾರಿ ಕಮಾಲ್ ಮಾಡ್ತಾರ ಅಂತ. ಯಾಕೆಂದ್ರೆ ಕಳೆದ ಬಾರಿ ಏನು ಅಂತ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರಲಿಲ್ಲ. ಈ ಬಾರಿ ಅಂತೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೀದಿಲಿ ಓಡಾಡಿದ್ದಾರೆ. ಒಬ್ರು ಪ್ರಧಾನಮಂತ್ರಿ ಹೋಗಿ ಬೀದಿಯಲ್ಲಿ ಓಡಾಡಿ ಅಲ್ಲಿ ಮತದಾರನ ಸೆಳೆಯುವಂತ ಕೆಲಸ. ಇನ್ನ ಫಸ್ಟ್ ಫೇಸ್ ನಡೆಯುವಂತ ಸಂದರ್ಭದಲ್ಲಿ 23ನೇ ತಾರೀಕು ಒಂದು 15 ದಿನಗಳ ಕಾಲ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು, ಅಲ್ಲೇ ಠಿಕಾಣಿ ಹೂಡಿದ್ರು. ಎಷ್ಟು ಮಟ್ಟಿಗೆ ಬಿಜೆಪಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ ಎಲೆಕ್ಷನ್ ಅನ್ನ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವ್ರು ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ. ಅದೆಲ್ಲವೂ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ಕಾದ್ ನೋಡೋಣ ವೆಸ್ಟ್ ಬೆಂಗಾಲ್ ನಲ್ಲಿ ಏನಾಗುತ್ತೆ. ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಆಗುತ್ತಾ, ಅಥವಾ ಅಲ್ಲಿ ಇತಿಹಾಸ ಅನ್ನುವಂಥದ್ದು ಏನ್ ಎಕ್ಸ್ಪೆಕ್ಟ್ ಮಾಡ್ಲಾಗ್ತದೆ ಬಿಜೆಪಿಯಿಂದ ಅದು ಆಗುತ್ತಾ, ಅಥವಾ 4ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಅವರೇ ಅಧಿಕಾರಕ್ಕೆ ಏರ್ತಾರಾ ಅನ್ನುವಂಥದ್ದನ್ನ. ಧನ್ಯವಾದ.